ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಮಿಥುನ ರಾಶಿ ಸ್ನೇಹಿತರಿಗೆ ಸ್ವಾಗತ. ಈಗ ನಾನು ನಿಮ್ಮ ರಾಶಿಯ ಜೂನ್ ತಿಂಗಳ ಫಲಾಫಲಗಳನ್ನು ಭವಿಷ್ಯ ಫಲಗಳನ್ನು ನೀಡುತ್ತಿದ್ದೇನೆ. ಕಾರಣ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಡಿಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ಎಲ್ಲ ನನ್ನ ಅಪ್ಡೇಟ್ಗಳು ನಿಮಗೆ ಬರುತ್ತವೆ. ಬಂಧುಗಳೇ, ದಿನಾಂಕ 12ರಂದು ಶುಕ್ರಗ್ರಹ, 14ರಂದು ರವಿಗ್ರಹ ಜೊತೆಗೆ ಲಗ್ನಾಧಿಪತಿ ಬುಧಗ್ರಹರು ನಿಮ್ಮ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಮತ್ತು ಧನಲಾಭ ಪ್ರಾಪ್ತಿಯಾಗುತ್ತದೆ. ಚತುರ್ಥ ಸ್ಥಾನದಲ್ಲಿ ಕೇತುಗ್ರಹ ಇದ್ದು ಶ್ರೀ ಗಣೇಶ ದೇವರನ್ನು ಪ್ರಾರ್ಥಿಸಿರಿ. ಸದ್ಯ ಶನಿಗ್ರಹ 9ನೇ ಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಸ್ಥಿತರಿದ್ದು ನಿಮಗೆ ವ್ಯಾಪಾರ, ವ್ಯವಸಾಯ, ಉದ್ಯೋಗ ಹಾಗೂ ಕೋರ್ಟ್ ವ್ಯವಹಾರಗಳಲ್ಲಿ ಜಯಗಳು ಕಂಡುಬರುತ್ತವೆ. ಇನ್ನು 10ನೇ ಸ್ಥಾನದಲ್ಲಿ ರಾಹು ಇದ್ದು ಮಧ್ಯಮ ಫಲದಾಯಕರಾಗಿದ್ದಾರೆ. ಕಾರಣ ಪ್ರತಿ ಶನಿವಾರ ಒಂದು 250 ಗ್ರಾಮ್ ಉದ್ದಿನ ಕಾಳನ್ನು ಮತ್ತು ಅದರ ಜೊತೆಗೆ ಒಂದಿಷ್ಟು ದಕ್ಷಿಣೆಯನ್ನು ಇಟ್ಟುಕೊಂಡು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದಾನ ಕೊಟ್ಟು ಬರಬೇಕು ಮತ್ತು ಎಳ್ಳೆಣ್ಣೆ ದೀಪವನ್ನು ಅಲ್ಲಿ ಬೆಳಗಿಸಿ ಬರಬೇಕು. ನಿಮಗೆ ಶುಭವಾಗುತ್ತದೆ. ಇನ್ನು ಲಾಭಸ್ಥಾನವಾದಂತಹ ಮೇಷರಾಶಿಯಲ್ಲಿ ನಿಮಗೆ ಮಂಗಳ ಗ್ರಹನು ಬಂದಿದ್ದು ಮನೆ, ವಾಹನ, ಭೂಮಿ ಖರೀದಿಯ ಒಂದು ಭಾಗ್ಯಗಳು ಕೂಡ ನಿಮಗೆ ದೊರೆಯುತ್ತವೆ. ದಿನಾಂಕ 12ರಲ್ಲಿ ಗುರುಗ್ರಹ ಬಂದಿದ್ದು ವಿದೇಶದಲ್ಲಿ ಉದ್ಯೋಗ ಬಯಸುವವರಿಗೆ ವಿದೇಶಿ ಪ್ರಯಾಣ ಸಾಧ್ಯತೆ ಇರುತ್ತದೆ. ದಿನಾಂಕ 12, 13, 19ರಿಂದ 23, 26, 27 ಹಾಗೂ 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವ.